ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ಹತ್ತಿರದ ಹಿಂದುಳಿದ ವರ್ಗಗಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ 8ನೇ ವರ್ಗದ ವಿದ್ಯಾರ್ಥಿ 14 ವರ್ಷದ ಕಾರ್ತಿಕ್ ಮಂಜುನಾಥ್ ಗಾಡಿವಡ್ಡರ್ ಎಂಬ ಬಾಲಕ ಶಾಲೆಯ ಹತ್ತಿರದ ಕಾಲುವೆಯಲ್ಲಿ ಬಿದ್ದು ಸಾವನ್ನಪ್ಪಿದ ಘಟನೆ ಜರುಗಿದೆ. ಮಂಗಳವಾರ ಶಾಲಾ ಅವಧಿಯಲ್ಲಿ 3 ವಿದ್ಯಾರ್ಥಿಗಳು ಸಮೀಪದ ಕಾಲುವೆಯಲ್ಲಿ ಈಜಲು ಹೋದಾಗ ಓರ್ವ ವಿದ್ಯಾರ್ಥಿ ಕಬ್ಬು ತರಲು ಹೋಗಿದ್ದಾನೆ. ಇನ್ನುಳಿದ ಇಬ್ಬರು ಕಾಲುವೆಯಲ್ಲಿ ಈಜಲು ತೆರಳಿದ್ದಾರೆ. ಆದರೆ ಹರಿಯುವ ನೀರಿನ ರಭಸಕ್ಕೆ ಇಬ್ಬರು ವಿದ್ಯಾರ್ಥಿಗಳು ಹೋಗುವುದನ್ನು ಸ್ಥಳೀಯರು ಕಂಡು ಓರ್ವ ವಿದ್ಯಾರ್ಥಿಯನ್ನು ರಕ್ಷಣೆ ಮಾಡಿದ್ದಾರೆ. ಆದರೆ ಕಾರ್ತಿಕ್ ಮಾತ್ರ ನೀರಿನಲ್ಲಿ ತೇಲಿ ಸಾವನ್ನಪ್ಪಿದ್ದಾನೆ ಎನ್ನಲಾಗುತ್ತಿದೆ. ನಂತರ ಶಾಲಾ ಸಿಬ್ಬಂದಿಗಳು ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಗೆ ಖಾಸಗಿ ವಾಹನದಲ್ಲಿ ಕಾರ್ತಿಕನ ಶವ ತಂದಿದ್ದಾರೆ. ಈ ಕುರಿತು ಮಗುವಿನ ಸಂಬಂಧಿ ಕೆಂಪಣ್ಣ ಕಲಕುಟ್ರಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಮಂಗಳವಾರ ಸಾಯಂಕಾಲ ಶಾಲೆಯ ಸಿಬ್ಬಂದಿಗಳು ಫೋನ್ ಮಾಡಿ ತಮ್ಮ ಮಗುವಿಗೆ ಪ್ರಜ್ಞೆ ತಪ್ಪಿದೆ, ಹುಕ್ಕೇರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಹೇಳಿದಾಗ ನಾವು ಬಂದು ನೋಡುವಷ್ಟರಲ್ಲಿ ಮಗುವಿನ ಪ್ರಾಣ ಹೋಗಿದೆ. ಸಿಬ್ಬಂದಿಗಳು ಹೇಳುವ ಪ್ರಕಾರ ಶಾಲಾ ಅವಧಿಯಲ್ಲಿ ಮಕ್ಕಳು ಹೊರಗಡೆ ಹೇಗೆ ಹೋದರು ಮತ್ತು ಕಾಲುವೆಯಲ್ಲಿ ಬಿದ್ದಾಗ ಅಗ್ನಿಶಾಮಕ ಸಿಬ್ಬಂದಿಗೆ ತಿಳಿಸಲಾಗಿದೆ. ಕಾಲುವೆ ನೀರು ಬಂದ್ ಮಾಡಲು ಸೂಚಿಸಲಾಗಿದೆ ಎಂದು ವೈಪರೀತ್ಯ ಹೇಳಿಕೆ ನೀಡುತ್ತಿದ್ದಾರೆ. ಅಲ್ಲದೆ ರಾತ್ರಿ ನಾವು ಇಲ್ಲೇ ಇದ್ದಾಗ ಕೆಲ ಜನ ಬಂದು ನಮಗೆ ಹಣದ ಆಮಿಷ ತೋರುತ್ತಾರೆ. ನೀವು ಯಾರು ಎಂದು ವಿಚಾರಿಸಿದಾಗ ಅವರು ಕಾರು ಹತ್ತಿ ಓಡಿ ಹೋಗಿದ್ದಾರೆ. ಇದರಿಂದಾಗಿ ನಮಗೆ ಸಾವಿನ ಬಗ್ಗೆ ಸಂಶಯ ಬರುತ್ತಿದೆ. ಪೊಲೀಸರು ಸಹ ನಮಗೆ ಆಸ್ಪತ್ರೆ ಆವರಣದಲ್ಲಿ ಬಿಡುತ್ತಿಲ್ಲ. ಕಾರಣ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಬೇಕು ಹಾಗೂ ಪ್ರಾಚಾರ್ಯ ಸೋಬರದ್ ಮತ್ತು ವಾರ್ಡನ್ ಮಹಾಂತೇಶ್ ನಾಯ್ಕ್ ಇವರನ್ನು ಸೇವೆಯಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಕುರಿತು ಎಮ್ಕನ್ಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ಹುಡುಗರು ಕಾರ್ತಿಕ್ ಅಂತಾರೆ, ಮೊರಾರ್ಜಿ ದೇಸಾಯಿ ಸ್ಕೂಲ್ ಒಳಗಡೆ ಕಳೆದ ಒಂದು 3 ವರ್ಷದಿಂದ ಕಲಿಯಾಕತ್ತಾನ. ಈಗ ನಿನ್ನೆ ರವಿವಾರ ದಿನ ಅವ್ನಿಗೆ ಭೇಟಿಯಾಗಿ ನಮ್ಮ ತಮ್ಮ ಹೋಗಿ ಊಟ ಅದು ಎಲ್ಲ ಮಾಡಿಸಿ ಬಂದಿದ್ದ. ಈಗ ಇವತ್ತಿನ ದಿನ ಸಂಕ್ರಮಣ ಇತ್ತು, ಇನ್ನು ಅವ್ನು ಸಂಕ್ರಮಣಕ್ಕೂ ಕರ್ಕೊಂಬರೋದಿತ್ತು. ಆದರೆ ಸಡನ್ನಾಗಿ ನಿನ್ನೆ ಸಂಜೆ 6:40ಕ್ಕೆ ನಮ್ಮ ತಮ್ಮಗೊಂದು ಫೋನ್ ಬರ್ತದೆ. ಫೋನ್ ಬಂದು ನಿಮ್ಮ ಹುಡುಗ ಪ್ರಜ್ಞೆ ತಪ್ಪಿದಾನ, ನಾವು ಹಿಂಗೆ ಹುಕ್ಕೇರಿ ಹಾಸ್ಪಿಟ್ಲಿಗೆ ಒಯ್ಯಾಕತ್ತೀವಿ ಬರ್ರಿ ಅಂತ ಹೇಳಿದರು. ಅದಕ್ಕೆ ಅವ ಏನು ಪ್ರಜ್ಞೆ ತಪ್ಪಿದಾನಂದ್ರೆ ಏನು ದೊಡ್ಡದಿಲ್ಲ ಅಂತ ಅವ್ನು ಭಾಳ ತಲೆ ಕೆಡಿಸ್ಕೊಳ್ಳೋದ ಒಬ್ಬ ದೋಸ್ತನ ಕರ್ಕೊಂಡ ಬಡ ಇಲ್ಲಿ ಬಂದಿದ್ದಾನೆ. ಇಲ್ಲಿ ಬಂದು ನೋಡಿದ್ರೆ ಹುಡುಗ ಡೆತ್ ಆಗಿದ್ದಾನೆ. ಡೆತ್ ಆದ ನಂತರ ಇಲ್ಲಿ ಬಂದು ಏನಾಯಿತು ಅಂತ ಹೇಳಿ ಆ ಸ್ಕೂಲ್ ವಾರ್ಡನ್ಗಳನ್ನದು ಕೇಳಿದಾಗ ಅವರು ಹೇಳ್ತಾರೆ 4:15 ಗಂಟೆಗೆ ಸ್ಕೂಲ್ ಬಿಟ್ಟಿತ್ತು. ಸ್ಕೂಲ್ ಬಿಟ್ಟ ನಂತರ ಮಗು ಇದ್ದದ್ದು ಹಿಂಗೆ ಕಿನಾಲಕ್ಕೆ ಜಳಕಕ್ಕೆ ಹೋಗ್ಯಾನು. ಅಲ್ಲಿ 3 ಜನ ಹೋಗಿದ್ದಾರೆ. ಒಬ್ಬ ಕಬ್ಬು ಮುರಿಯಕ್ಕೆ ಹೋಗಿದ್ದ, ಒಂದಿಬ್ಬರು ಕಿನಾಲ್ಗೆ ಹೋಗ್ಯಾರು. ಆಮೇಲೆ ಅದ್ರೊಳಗೆ ಇಬ್ಬರು ಜಿಗಿದಾರ, ಒಬ್ಬನು ಉಳಿಸಿದಾರೆ, ಇವನು ಉಳ್ಸೋಕ್ಕಾಗಿಲ್ಲ ಅನ್ನೋ ಹೇಳಿಕೆ ಅವ್ರು ಕೊಟ್ಟಿದ್ರು. ಅವ್ರು ಕೊಟ್ಟ ನಂತರ 4:15ಗೆ ಅದಂಗೆ ಹೋದರು ಅನ್ನೋದು ಒಂದು ಮೊದಲನೇ ಅನುಮಾನ ರೀ. ಸ್ಕೂಲ್ ಟೈಮ್ ಒಳಗಡೆ ಆ ಹುಡುಗ ಹೆಂಗೆ ಹೋದ, ಆ ನಂತರ ಸ್ಕೂಲ್ ಒಳಗಡೆ ಇದ್ದಾಗ ಹೊರಗಡೆ ಹೋಗುವಂಥ ಅಲಾವ್ ಇರೋದಿಲ್ಲ, ಈ ಹುಡುಗರು ಹೆಂಗೆ ಅಲಾವ್ ಮಾಡಿದರು ಅನ್ನೋದು ಇನ್ನೊಂದು ಅನುಮಾನ. ಈ ರೀತಿಯಾಗಿ ಇದಾಗೈತೆ ರೀ. ಆನಂತರ ಅವರು ಪ್ರತಿ ಸಾರಿ ಹೇಳಬೇಕಾದ್ರೆ ಒಂದೊಂದು ಹೇಳಿಕೆಗಳು ಬೇರೆ ಬೇರೆನ ಮಾಡಾಕ್ತಾರೆ. ಯಾಕಂದ್ರೆ ಸರಿಯಾಗಿ ಅದು ಒಂದು ಸಾರಿ ಅಗ್ನಿಶಾಮಕದವ್ರನ್ನ ಕರೆಸಿದ್ದೀವಿ ನಾವು ಹುಡುಗ ಮುನಿಗಿದಕ್ಕೆ ತೆಗೆಸೋ ಸಲುವಾಗಿ ಅಂತಾರೆ. ಒಂದು ಸಾರಿ ಕಿನಾಲ್ ನೀರನ್ನು ಕಡಿಮೆ ಮಾಡಿಸಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಅಲ್ಲೇ ಇದ್ದವ್ರು ಈಜಿ ಮಗುನ ತೆಗೆದ್ರು ಅಂತಲೂ ಹೇಳ್ತಾರೆ. ಇವೆಲ್ಲ ಹೇಳಿಕೆಗಳು ನಮ್ಮಲ್ಲಿ ಅನುಮಾನ ಹುಟ್ಟಾಕತ್ತವ್ರಿ. ಆ ನಂತರ ಇನ್ನೊಂದಂದ್ರೆ ನಾವು ನಿನ್ನೆ ರಾತ್ರಿಯಿಂದ ಬಂದಿದ್ದೀವಿ ರೀ, ಇನ್ನೂ ತನಕ ಮಗುನ ತೋರಿಸಿಲ್ಲ. ಪಿ ಎಮ್ ರೂಮ್ನೊಳಗೆ ಇಟ್ಟಿದ್ದಾರೆ. ಅವ್ರ ತಂದೆ ತಾಯಿಗೂ ತೋರಿಸಿಲ್ಲ, ಬಂದಂಥ ನಾವು ಬಂಧು ಬಳಗಕ್ಕೂ ತೋರಿಸಿಲ್ಲ. ಈ ರೀತಿ ಆಗಿದೆ. ಆ ನಂತರ ಈಗ ರಾತ್ರಿ ಹೊತ್ತು ನಾವು ಹುಡುಗಂದು ಇದನ್ನು ಇಲ್ಲಿ ಇದ್ದಾಗ ಕೆಲವೊಂದು ಜನ ಇಲ್ಲಿ ಬಂದಿದ್ದರು. ಬಂದ್ರೆ
ನಮಗೆ ಅನುಮಾನ ಬರಾಕೈತಿ ಇಷ್ಟು ಜನ ಯಾಕೆ ಹಿಂಗ್ಯಾಕ ಅಂತ ಹೇಳಿ ಅನುಮಾನ ಬಂದು ನಮ್ಮ ಹುಡುಗರೆಲ್ಲ ಅವರಿಗೆ ನೀವು ಯಾರ ಅಂತ ಕೇಳಿದಾಗ ನಮ್ಮ ಒಳಗೆ ಪೇಷಂಟ್ ಐತೆ ಅಂತ ಒಬ್ರು ಹೇಳ್ತಾರೆ. ಆ ನಂತರ ಇನ್ನೊಬ್ರು ನೀವು ಯಾಕನ್ನತ್ಲೆ ನಾವು ಕಬ್ಬು ಕಡೆಯವ್ರ ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಆ ನಂತರ ನೀವು ಕಬ್ಬು ಕಡೆಯವ್ರು ಅಂದ್ರೆ ನೋಡೋನು ಬರ್ರಿ ನಿಮ್ಮ ಕಡೆ ಏನು ಪ್ರೂಫ್ ಅದಾವ ಅಂತ ಹೇಳಿ ಅವ್ರು ಹಿಡ್ಕೊಳಕ್ಕೆ ಹೋದ್ರೆ ಬಡ ಓಡಿ ಹೋಗಿದ್ದಾವೆ. ಅದನ್ನು ನಮ್ಮ ಹುಡುಗರು ವಿಡಿಯೋನೂ ಮಾಡಿದ್ದಾರೆ. ವಿಡಿಯೋನೂ ಮಾಡಿದ್ದೆಲ್ಲ ಕ್ಲಿಪ್ ಅದಾವ. ಹೀಗಾಗಿ ನಮಗೆ ಒಟ್ಟು ಇವ್ರು ಏನು ಮಾಡಿದಾರೆ ಅನ್ನೋದು ತಿಳಿವಲ್ತಾರೆ ನಮಗೆ. ಈ ರೀತಿ ಒಂದು ಅನುಮಾನ ಪರಿಸ್ಥಿತಿ ಕ್ರಿಯೇಟ್ ಆಗೈತಿ. ಅದಕ್ಕೆ ಯಾವುದೇ ರೀತಿಯಾದ ಪೂರ್ಣ ಪ್ರಮಾಣದ ಪಿಕ್ಚರ್ ನಮ್ಮ ಮುಂದೆ ಕೊಟ್ಟಿಲ್ಲ. ನಮ್ಮ ಮಗನೂ ತೋರಿಸಿಲ್ಲ ಇನ್ನೂ ತನಕ. ಆ ನಂತರ ಅಲ್ಲಿ ಏನಾಗೈತೆ ಅನ್ನೋದು ಪೂರ್ಣ ಪ್ರಮಾಣದ ಪಿಕ್ಚರ್ ಕೊಟ್ಟಿಲ್ಲ. ನಿಜವಾಗಿ ಅವರು ಹೇಳಿದ ಪ್ರಕಾರ ನೋಡಿದ್ರೂ ಇಲ್ಲಿ ಅವ್ರದ್ದು ಪೂರ್ಣ ಪ್ರಮಾಣದೊಳಗೆ ಬೇಜವಾಬ್ದಾರಿತನ ಅಂತೂ ಎದಕ್ಕೆ ಅನಿಸುತ್ತೆ. ನನ್ನ ಹೆಸರು ಕೆಂಪನ ಕಲ್ಕೊಟ್ರು. ಅಧಿಕಾರಿಗಳು ಯಾರು ಬಂದಿರೇನ್ರಿ ಇಲ್ಲಿ? ಬಂದಿದ್ದಾರೆ ಸರ್. ಅಲ್ಲ ತಮಗೆ ಮತ್ತೇನು ಆಮಿಷದೇನು ಹಿಂಗೆ ಮಾಡಬೇಡ್ರಿ ಕಂಪ್ಲೇಂಟ್ ಕೊಡ್ಬೇಡ ಅಂತ ಏನು ಕೇಳ್ಯಾರ? ಗೌರ್ಮೆಂಟ್ ಕಂಡೀಷನ್ 5 ಲಕ್ಷ ಗೌರ್ಮೆಂಟ್ದಿಂದ ಒಂದು 5 ಲಕ್ಷ ರೂಪಾಯಿ ಈಗ ಬೇಕಂದ್ರೆ ಇವತ್ತು ಕೊಡ್ತೀವಿ. ಅದ ರಾತ್ರಿನ ಬೇಕಾ, ಈಗ ನಾವು ಬೇಕಾದ್ರೆ ಚೆಕ್ ಕೊಡು ಅಂದ್ರೆ ಕೊಡ್ತು ಅಂತ ಹೇಳಿದ್ರು ಸರ್. ಎಷ್ಟು ಕೊಡ್ತಾರೆ? ಎಷ್ಟು ಒಟ್ಟು ನೀವು ಕೊಡ್ತು ರೊಕ್ಕ ನೀವು ಏನು ಹೇಳ್ರಿ ನಾವು ಕೊಡ್ತು ಬೇಕಾದ್ರೆ ಅಂತ ಹೇಳ್ತಾರೆ. ಅಲ್ಲ ಏನು ಕೇಸ್ ಮಾಡಬೇಡ ಅಂತ ಹೆಂಗಿಲ್ಲ ಕೇಸ್ ಅದು ಏನಿಲ್ಲ ರೀ, ಒಟ್ಟು ರೊಕ್ಕ ಬೇಕಾದ್ರೆ ನಾವು ಕೊಡಿಸ್ತು ಅಂತ ಹೇಳಿ. ನಮ್ಮ ಹೆಸರು? ನಮ್ಮ ಹೆಸರು ಎಲ್ಲಪ್ಪ. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.